ನಾನು ಆಗಾಗ್ಗೆ ಭಿಕ್ಷೆ ಬೇಡೋ ಮಕ್ಕಳನ್ನ ಕಂಕುಳಲ್ಲಿ ಹಸುಗುಸುಗಳನ್ನಿಟ್ಟುಕೊಂಡು ಕಾಸು ಕೇಳುವ ಹೆಣ್ಣು ಮಕ್ಕಳನ್ನ ನೋಡ್ತಾ ಇರ್ತೀನಿ. ಅವರನ್ನು ನೋಡಿದ್ರೆ ಬೇಜಾರಾಗ್ತಾ ಇತ್ತು. ಏನೋ ಕಷ್ಟ ಇರಬೇಕು ಅಂದುಕೊಳ್ತಿದ್ದೆ. ಆದರೆ ಇವರ ಹಿಂದೆ ದೊಡ್ಡ ಜಾಲವೇ ಇದೆ. ಯಾರು ಆ ಪಾಪಿಗಳು? ಯಾವುದಾ ಪಾಪಕೂಪ? ನೋಡೋಣ ಬನ್ನಿ. ಭಿಕ್ಷಾಟನೆ ಜಾಲದಲ್ಲಿ ಸಿಲುಕಿದ ಮಕ್ಕಳು, ಪೊಲೀಸರಿಂದ ಬಿತ್ತು ದುಷ್ಟರಿಗೆ ಉರುಳು, ಮಕ್ಕಳಲ್ಲಿ ಮೂಡಿತು ಆಸೆಯ ಕಂಗಳು. ಇವರಿಗಿನ್ನು ಆಟವಾಡೋ ವಯಸ್ಸು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿದುಕೊಳ್ಳದಷ್ಟು ಮುಗ್ಧರು. ಆದರೆ ಈ ಮಕ್ಕಳಿಗೆ ಸಿಗ್ತಾ ಇದ್ದದ್ದು ಬೇರೆ. ಹಾನಿಕಾರಕ ಇಂಜೆಕ್ಷನ್ಗಳನ್ನ ಕೊಡಲಾಗಿದೆ. ಭಿಕ್ಷೆ ಬೇಡುವಂತೆ ಕಾಟ ಕೊಡಲಾಗಿದೆ. ಅಮ್ಮ ಧರ್ಮ ನೀಡಮ್ಮ, ಅಯ್ಯ ದಾನ ಮಾಡಯ್ಯ. ಅಮ್ಮ ಧರ್ಮ ನೀಡಮ್ಮ, ಅಯ್ಯ ದಾನ ಮಾಡಯ್ಯ. ಭಿಕ್ಷಾಟನೆ ನಿರ್ಮೂಲನೆಗೆ ಒಂದು ವ್ಯವಸ್ಥಿತ ಕಾರ್ಯಾಚರಣೆ ನಡೆದಿದ್ದು ಇದೇ ಮೊದಲಿರಬೇಕು. ಜಸ್ಟಿಸ್ ಅಂಡ್ ಕೇರ್, ಅಪ್ಸಾ, ಬಾಸ್ಕೋ, ವಯಾಸಿಸ್, ರೆಸ್ಕ್ಯೂ, ಸ್ಪರ್ಶ ಮುಂತಾದ ಸ್ವಯಂ ಸೇವಾ ಸಂಸ್ಥೆಗಳವರು ಭಿಕ್ಷಾಟನೆಯಲ್ಲಿ ತೊಡಗಿರೋ ಮಕ್ಕಳ ರಕ್ಷಣೆಗೆ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿಯವರಿಗೆ ಮನವಿ ಮಾಡಿದ್ರು. ಈ ಕೆಲಸದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳು ಕೂಡ ಕೈಜೋಡಿಸಲು ಒಪ್ಪಿಕೊಂಡವು. 3 ತಿಂಗಳ ಕಾಲ ಭಿಕ್ಷಾಟನೆಯನ್ನ ವ್ಯವಸ್ಥಿತವಾಗಿ ಅಭ್ಯಸಿಸಿದ ನಂತರ ಮೊನ್ನೆ 2ನೇ ತಾರೀಖು ರಸ್ತೆಗಿಳಿದ್ರು. ತಲಾ 5 ವಾಹನಗಳಲ್ಲಿ 29 ತಂಡಗಳು ಹೊರಟವು. ಈ ಮಕ್ಕಳನ್ನ ಭಿಕ್ಷಾಟನೆಗೆ ದೂಡಿ ಇವರ ದಿನದ ಆದಾಯವನ್ನ ಕಸಿದುಕೊಂಡು ಮಕ್ಕಳ ಹೊಟ್ಟೆಗೆ ಅರೆಹೊಟ್ಟೆ ಊಟ ನೀಡುತ್ತಿದ್ದ ದೊಡ್ಡ ಜಾಲವೇ ಬಯಲಾಯಿತು. ಈಗ 7 ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ. 9 ಪೊಲೀಸ್ ಸ್ಟೇಷನಲ್ಲಿ ಗುನ್ನೆಗಳನ್ನು ದಾಖಲು ಮಾಡಿದ್ದೇವೆ. ಒಂದು 6 ಜನನ ಅರೆಸ್ಟು ಮಾಡಿದ್ದೇವೆ. ಈ ಗುನ್ನೆ ದಾಖಲು ಮಾಡಿಕೊಂಡು ನಾವು ಇದನ್ನು FSLಗೆ ಕಳಿಸಿದ್ದೀವಿ. ಯಾವ ರೀತಿ ಡ್ರಗ್ ಆಗಿದೆ, ಏನಾಗಿದೆ ಇದು, ಅದನ್ನು ಒಪಿನಿಯನ್ ವಿ ಆರ್ ವೇಟಿಂಗ್ ಫಾರ್ ದಿ FSL ರಿಪೋರ್ಟ್. ಅದು ಬಂದ ನಂತರ ಮುಂದಿನ ಕ್ರಮ ತಗೊಳ್ತೀವಿ. ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದಕ್ಕೆ ಅನಾಮತ್ತು 300 ಮಕ್ಕಳನ್ನ ರಕ್ಷಿಸಲಾಯಿತು. ಇವರಲ್ಲಿ 64 ಬಾಲಕರು, 40 ಬಾಲಕಿಯರು, 106 ಶಿಶುಗಳಿವೆ. ಈಗ ಮಕ್ಕಳ ಊಟ, ವಸತಿ, ಶಿಕ್ಷಣದ ವ್ಯವಸ್ಥೆ ಮಾಡಲಾಗಿದೆ. ನಾವು ಸುಮಾರು 300 ಜನರನ್ನು ವಶಕ್ಕೆ ತಗೊಂಡಿದ್ವಿ. ಅದರೊಳಗೆ 220 ಜನ ಮಕ್ಕಳಿದ್ದರು. ಅದರೊಳಗೆ ಎಳೆ ಮಕ್ಕಳು 104 ಇನ್ಫ್ಯಾಂಟ್ಸ್ ಅಂತ ಏನು ಬೇಬೀಸ್ ಅಂತ ಕರಿತೀವಿ, ಕೈಯಲ್ಲಿ ಎತ್ಕೊಂಡು ಓಡಾಡೋರು, ಮತ್ತು 60 ಜನ ಗಂಡು ಮಕ್ಕಳು, 40 ಜನ ಹೆಣ್ಣು ಮಕ್ಕಳು, 104 ಏನಿದೆ ಇದು ಶಿಶು ಎಳೆಗಳು ಇದ್ದರು. ಈ ಮಕ್ಕಳನ್ನು ಭಿಕ್ಷಾಟನೆಗೆ ಬಳಸುತ್ತಿದ್ದ 6 ಪುರುಷರು, 84 ಮಹಿಳೆಯರ ವಿಚಾರಣೆ ಕೂಡ ನಡೀತಿದೆ. ಅದೆಷ್ಟು ದಿನಗಳಿಂದ ಇವರ ಕೈಗೆ ಸಿಕ್ಕಿ ನಲುಗಿದ್ರೋ ಏನೋ. ಸದ್ಯ ಈಗ ಮುಕ್ತರಾಗಿದ್ದಾರೆ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಅಂತೂ ಇಂತೂ ಕೆಲವು ದಿನಗಳಿಂದ ನಡೀತಿದ್ದ PU ಉಪನ್ಯಾಸಕರ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ. ಹಲವು ದಿನಗಳಿಂದ ಬೋಧನೆಯಲ್ಲಿದ್ದ ಕಂಗಾಲಾಗಿದ್ದ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ವೇತನ ತಾರತಮ್ಯ ನಿವಾರಣೆಗೆ ಪಟ್ಟು ಹಿಡಿದಿದ್ದ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಕಳೆದ 8 ದಿನಗಳಿಂದ ನಡೀತಿದ್ದ ಮುಷ್ಕರವನ್ನ ಇವತ್ತು ಅಂತ್ಯಗೊಳಿಸಿದರು. ಇದಕ್ಕೆ ಕಾರಣವಾಗಿದ್ದು ಸಿಎಂ ಸದಾನಂದಗೌಡರು ವಿಧಾನ ಪರಿಷತ್ನಲ್ಲಿ PU ಉಪನ್ಯಾಸಕರಿಗೆ ನೀಡಿದ ಭರವಸೆ. ಆ ಸಮಸ್ಯೆಗಳು ವೇತನ ಆಯೋಗದಲ್ಲಿ ಸರಿಯಾಗಿ ಪರಿಹಾರ ಆಗದಿದ್ದರೆ ಮುಂದೆ ಸರ್ಕಾರವೇ ನಿಂತು ಅದನ್ನು ಪರಿಹಾರ ಮಾಡಲಿಕ್ಕೆ ಏನೆಲ್ಲ ಸೂಕ್ತ ಕ್ರಮಗಳನ್ನು ತಗೊಳ್ಬೇಕಾ, ಯಾರೆಲ್ಲ ಬೇರೆ ಬೇರೆ ಸಂಘಟನೆಯ ಪ್ರಮುಖರನ್ನು ಸೇರಿಸಿಕೊಂಡು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದ್ದೇವೆ. ನಾವು ನಿನ್ನೆ ಇದನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಬಹುಶಃ ಮಾರ್ಚ್ ಏಪ್ರಿಲ್ನೊಳಗೆ ಈ ವೇತನ ತಾರತಮ್ಯದ ಬಗ್ಗೆ ನಾವು ಖಂಡಿತವಾದಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ನನ್ನ ಸರ್ಕಾರ ಬದ್ಧವಾಗಿದೆ. ಸಿಎಂ ಭರವಸೆ ಜೊತೆಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮುಷ್ಕರ ವಾಪಸ್ ಪಡೆದಿರುವ PU ಉಪನ್ಯಾಸಕರು ತಮ್ಮ ಹೋರಾಟ ನಿರಂತರ ಎಂದಿದ್ದಾರೆ. ಉಪನ್ಯಾಸಕರೆಲ್ಲ ನಾಳೆಯಿಂದ ಕಪ್ಪು ಪಟ್ಟಿ ಧರಿಸಿ ತರಗತಿಗೆ ಹಾಜರಾಗಲಿದ್ದು ಹೋರಾಟ ಮುಂದುವರಿಸುವುದಾಗಿ ಹೇಳಿದ್ದಾರೆ. ಇದನ್ನು ತರಗತಿ ಬಹಿಷ್ಕಾರವನ್ನು ನಾವು ವಾಪಸ್ ತಗೊಳ್ತಾ ಇದ್ದೇವೆ. ಆದರೆ ಮುಷ್ಕರ ಮಾತ್ರ ಮುಂದುವರಿಸ್ತಾ ಇದ್ದೇವೆ. ಮುಷ್ಕರ ಯಾವ ರೀತಿ ಮುಷ್ಕರ ಅಂತಂದರೆ, ದಿನನಿತ್ಯ ನಾವು ನಮ್ಮ ಈ ಕಾಲೇಜಿಗೆ ಅಂದರೆ ಈ ತರಗತಿಗೆ ಹೋಗುವಾಗ ನಾವು ನಮ್ಮ ಘೋಷಣೆ, ಈ ವಿಳಂಬ ನೀತಿಯ ಘೋಷಣೆ ವಿರುದ್ಧ ನಾವು ಘೋಷಣೆಗಳನ್ನು ಕೂಗಿ ಕಪ್ಪು ಬಟ್ಟೆ ಧರಿಸಿ ನಾವು ಸಂಪೂರ್ಣವಾಗಿ ಕಾಲೇಜುಗಳನ್ನು ನಾವು ತರಗತಿಯನ್ನು ನಾವು ಮಾಡ್ತಾ ಇದ್ದೇವೆ.
ಒಟ್ನಲ್ಲಿ ಕಳೆದ 8 ದಿನಗಳಿಂದ ಬಿಕೋ ಎನ್ನುತ್ತಿದ್ದ ಪದವಿ ಪೂರ್ವ ಕಾಲೇಜುಗಳ ತರಗತಿಗಳು ಇನ್ಮುಂದೆ ಗಿಜಿಗುಡಲಿವೆ. ಇದರಿಂದ ವಿದ್ಯಾರ್ಥಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. BSNL ಗ್ರಾಹಕರು ಇವತ್ತು ಪರದಾಡಿ ಬಿಟ್ಟರು. ಯಾಕಂದ್ರೆ BSNL ನೌಕರರೆಲ್ಲ ಕಚೇರಿಗೆ ಬೀಗ ಹಾಕಿ ಮುಷ್ಕರ ನಡೆಸಿದ್ರು. ಗ್ರಾಹಕರು ಸಂಪರ್ಕ ಸೇವೆ ಇಲ್ಲದೆ ಪರದಾಡಿದ್ರು. BSNL ನೌಕರರು ಮಾತ್ರ ತಮ್ಮ ಪಟ್ಟನ್ನು ಬಿಡಲೇ ಇಲ್ಲ. ಗಂಟೆಗಟ್ಟಲೆ ಕಾದು ಅತ್ತ ಇತ್ತ ಓಡಾಡ್ತಿರೋ ಗ್ರಾಹಕರು. ಹೌದು, ಇವತ್ತು BSNL ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದೇಶದೆಲ್ಲೆಡೆ ಕಾಲ್ ಸೆಂಟರ್ಗಳ ಮುಷ್ಕರಕ್ಕೆ ಕರೆ ನೀಡಿದ್ರು. ಹೀಗಾಗಿ BSNL ಗ್ರಾಹಕರು ಪರದಾಡುವಂತಾಯ್ತು. ಇಲ್ಲಿ ಬಿಲ್ ಕಟ್ ಅಂತ ಬಂದು ನೋಡಿದ್ರೆ 2 ಕಡೆ ಬೀಗ ಹಾಕಿದ್ದಾರೆ. ಸೊ ಬಂದು ಕಾಯ್ತೀನಿ ಇದೆ, ಸುಮಾರು ಒಂದು ಅರ್ಧ ಗಂಟೆ ಆಯಿತು, ಯಾರೂ ಇಲ್ಲ. ಏನಂತ ವಿಷಯನ ಗೊತ್ತಾಗ್ತಿಲ್ಲ ನಮಗೆ. ವೇತನ ಭತ್ಯೆ, ಆರೋಗ್ಯ ವಿಮೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ನೌಕರರು ಇವತ್ತು ಕಚೇರಿಗಳಿಗೆ ಬೀಗ ಹಾಕುವ ಮೂಲಕ ಮುಷ್ಕರ ಮಾಡಿದ್ರು. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂ, MG ರೋಡ್ ಸೇರಿದಂತೆ ಹಲವೆಡೆ ಗ್ರಾಹಕರ ಸೇವಾ ಕಚೇರಿಗಳು ಬಂದ್ ಆಗಿದ್ವು. ಇದರಿಂದ ಗ್ರಾಹಕರು ಪರದಾಡುವಂತಾಯ್ತು. ಆದರೆ ನೌಕರರು ಮಾತ್ರ ಬೇಡಿಕೆ ಈಡೇರೋವರೆಗೂ ಮುಷ್ಕರ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ನಮ್ಮದು VRS ಮತ್ತು IT ಪ್ರಾಬ್ಲಮ್ಮು, ಮೆಡಿಕಲ್ದು, ಲೀವ್ದು ಮತ್ತು LTC ಇಂಥ ಪ್ರಾಬ್ಲಮ್ ಎಲ್ಲ ನಮಗೆ ಆಗಿಬಿಟ್ಟಿದೆ. ಆದ್ದರಿಂದ ಹೆಡ್ ಕ್ವಾರ್ಟ್ರುಗಳು ಏನು ನಮಗೆ ನೋಡ್ತಾ ಇಲ್ಲ, ಪೇಮೆಂಟ್ಗಳು ಸರಿಗೆ ಇಶ್ಯೂ ಮಾಡ್ತಾ ಇಲ್ಲ. ಆದ್ದರಿಂದ ಈಗ ನಾವು ಇವತ್ತೊಂದು ದಿನ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಮುಷ್ಕರದಿಂದ ಬೆಂಗಳೂರಿನಲ್ಲಿ 80 ಲಕ್ಷ ರೂಪಾಯಿ ವಹಿವಾಟು ಸ್ಥಗಿತವಾಗಿದ್ದರೆ ಕರ್ನಾಟಕದಲ್ಲಿ 1.5 ಕೋಟಿ ವ್ಯವಹಾರ ನಿಂತಿದೆ. ದೇಶದಲ್ಲಿ ಬರೋಬ್ಬರಿ 80 ಕೋಟಿ ರೂಪಾಯಿ ವ್ಯವಹಾರ ಸ್ಥಗಿತವಾಗಿದೆ. ಒಟ್ಟಿನಲ್ಲಿ ನೌಕರರಿಗೆ ಮುಷ್ಕರವಾದರೆ ಗ್ರಾಹಕರು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.